ಇನ್ನು ಬೆಂಗಳೂರಲ್ಲಾದಂತಹ ಗೃಹಿಣಿಯ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಶ್ರೀಕಂಠೇಶ್ವರ ನಗರದಲ್ಲಿ ಗೃಹಿಣಿ ಪ್ರೇಮಲತಾ ಸಾವನ್ನಪ್ಪಿರುವ ಪ್ರಕರಣ ಇದು. ಈ ಸಾವು ಮತ್ತೊಂದು ಮಗ್ಗಲನ್ನ ಬದಲಿಸ್ತಾ ಇದೆ. ಶ್ರೀಕಂಠೇಶ್ವರ ನಗರದಲ್ಲಿ ಗೃಹಿಣಿ ಪ್ರೇಮಲತಾ ಸಾವು ಪ್ರಕರಣ. ಕೊಲೆ ಮಾಡಿಸಿ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಮುಂದಾದ್ರ ಆಕೆಯ ಪತಿ ಅಂಧರಾಗಿದ್ದಾನೆ. ಶ್ರೀಕಂಠೇಶ್ವರ ನಗರದಲ್ಲಿ ಆದಂತಹ ಪ್ರೇಮಲತಾ ಸಾವು ಪ್ರಕರಣ ಫೆಬ್ರವರಿ 5ರಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಪತ್ತೆಯಾಗಿತ್ತು. ಘಟನಾ ಸ್ಥಳಕ್ಕೆ ಮಹಾಲಕ್ಷ್ಮಿ ಲೇಔಟ್ನ ಪೊಲೀಸರು ಭೇಟಿ ಕೊಟ್ಟಿದ್ರು. ಡ್ರಾಮಾ ಮಾಡಿದ್ದಂತ ಆಕೆಯ ಪತಿ ಈಗ ಅಂಧರಾಗಿದ್ದಾನೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರೇಮಲತಾ ಮೃತ ಗೃಹಿಣಿ, ವಿನಯ್ ಪ್ರೇಮಲತಾ ಗಂಡ, ಇನ್ನು ಮತ್ತೊಬ್ಬ ಆರೋಪಿ ಶಿವಶಂಕರ್ ಆರೋಪಿ. ಈಗ ಇಬ್ಬರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 200 CCTVಗಳನ್ನ ಪರಿಶೀಲನೆ ಮಾಡಿ ಈ ಆರೋಪಿಗಳನ್ನ ಮಹಾಲಕ್ಷ್ಮಿ ನಗರ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಅಂತ ಶಿವಶಂಕರ್ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಈ ವಿಚಾರಣೆಯ ನಂತರದಲ್ಲಿ ಎಲ್ಲ ವಿಚಾರ ಬಯಲಾಗಿದೆ. ಒಂದೊಂದೇ ರಹಸ್ಯಗಳಿಗೆ ಹೊರಬರ್ತಾ ಇರುವಂತದ್ದು. ಸ್ನೇಹಿತನನ್ನ ಬಿಟ್ಟು ಈತ ಕೊಲೆ ಮಾಡಿಸಿದ, ಸುಪಾರಿ ಕೊಟ್ಟ ಅನ್ನುವಂಥದ್ದು. ಆದ್ರೆ ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಒಂದು ಕೊಲೆ ಕೇಸ್ ಬೆನ್ನತ್ತಂತಹ ಪೊಲೀಸರಿಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಒಂದು ಕೇಸ್ನಿಂದ 2 ಕೇಸನ್ನ ಖಾಕಿ ಪಡೆ ಬಯಲಿಗಳಿತಾ ಇದೆ. ಈ ಆರೋಪಿ ವಿನಯ್ ಹಾಗೂ ಶಿವಶಂಕರ್ ಏನಿದ್ದಾರೆ, ಇಬ್ರು 5 ವರ್ಷದ ಗೆಳೆಯರು. ಆರೋಪಿ ವಿನಯ್ಗೆ ಆತನ ಪತ್ನಿ ಮೇಲೆ ಅನುಮಾನ ಇತ್ತು. 2023ರಲ್ಲಿ ಕೊಲೆ ಮಾಡಿ ಕೆರೆಗೆ ಮೃತದೇಹವನ್ನು ಹಾಕಿರ್ತಾನೆ ವಿನಯ್. ಆಕಸ್ಮಿಕ ಸಾವು ಅಂತ ಪ್ರಕರಣ ದಾಖಲಿಸಿರ್ತಾರೆ ಪೊಲೀಸರು. ಇದುವರೆಗೆ ಆ ಪ್ರಕರಣದ ಅಸಲಿ ಎತ್ತು ಬೆಳಕಿಗೆ ಬಂದಿರಲಿಲ್ಲ. ಅದೇ ರೀತಿ ಶಿವಶಂಕರ್ಗೂ ಕೂಡ ತನ್ನ ಪತ್ನಿಯ ಮೇಲೆ ಅನುಮಾನ ಇರುತ್ತೆ. ಹಾಗಾಗಿ ಮನೆ ಪೂರ್ತಿ CCTVಯನ್ನು ಹಾಕಿಸ್ಕೊಂಡಿರ್ತಾನೆ ಆರೋಪಿ ಶಿವಶಂಕರ್. ಮನೆ ಬೆಡ್ರೂಮ್ನಲ್ಲಿ CCTV ಹಾಕಿಸ್ಕೊಂಡಿರ್ತಾನೆ ಅಸಾಮಿ. ಇಬ್ರು ಅದೇ ವಿಚಾರವಾಗಿ ಪರಸ್ಪರ ಮಾತನಾಡ್ಕೊಳ್ತಾ ಇರ್ತಾರೆ. ಹೆಂಡತಿ ಕೊಲೆಗೆ ವಿನಯ್ಗೆ 3 ಲಕ್ಷ ಹಣವನ್ನ ಕೊಟ್ಟಿದ್ದ ಶಿವಶಂಕರ್. ವಿನಯ್ ಸಹಾಯ ಪಡೆದು ಹೆಂಡತಿ ಕೊಲೆ ಮಾಡಿದಾನೆ ಶಿವಶಂಕರ್. ನಾನು ಬರುವಾಗ CCTV ಆಫ್ ಮಾಡು ಅಂತ ವಿನಯ್ಗೆ ಹೇಳಿರ್ತಾನೆ. ಪ್ರೇಮಲತಾಳನ್ನ ಉಸಿರುಗಟ್ಟಿಸಿ ಕೊಲೆಗೈದಿದ್ದಾರೆ ಇಬ್ರು ಆರೋಪಿಗಳು. ಈ ಪ್ರಕರಣದ ವಿಚಾರಣೆ ವೇಳೆ ತನ್ನ ಹೆಂಡತಿ ಕೊಲೆಯನ್ನ ಒಪ್ಪಿಕೊಂಡಿದ್ದಾನೆ ವಿನಯ್. ತನ್ನ ಹೆಂಡತಿಯ ರೀತಿಯಲ್ಲೇ ಪ್ರೇಮಲತಾ ಹತ್ಯೆಯನ್ನೂ ಮಾಡಿದ್ವಿ ಅಂತ ವಿನಯ್ ಹೇಳ್ತಾನೆ. ಹಾಗಾಗಿ ಒಂದು ಕೊಲೆಯಿಂದ 2 ಪ್ರಕರಣ ಬೆನ್ನಟ್ಟಿ ಅದರ ರಹಸ್ಯವನ್ನ ಭೇದಿಸಿದ್ದಾರೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಜಕ್ಕೂ ಕೂಡ ಬಹಳ ಗೊಂದಲಮಯವಾಗಿದೆ ಈ ಕೇಸ್. ಈ ಇಬ್ಬರು ಸ್ನೇಹಿತರೇನಿದ್ದಾರೆ ತಮ್ಮ ಪತ್ನಿಯರನ್ನ ಕೊಂದಿದ್ದಾರೆ. ಇಬ್ರು ಒಬ್ಬರೊಬ್ಬರ ಸಹಾಯವನ್ನ ಪಡೆದಂತದ್ದ, ಯಾವ ರೀತಿಯಲ್ಲಿ ಸಹಾಯ ಪಡಿತಾರೆ, ಏನ್ ಪ್ಲಾನ್ ಮಾಡ್ತಾರೆ, ಹೇಗೆ ಈ ಪ್ರಕರಣ ಎರಡೂ ಕೂಡ ಈಗ ಬೆಳಕಿಗೆ ಬಂದದ್ದು? ಖಂಡಿತವಾಗಿ ವೀಣಾ, ಕಳೆದ 5ನೇ ತಾರೀಕು ಈ ಪ್ರೇಮಲತಾ ಅನ್ನುವಂಥ ಆಕೆ ಏನಿದ್ದಾಳೆ, ಈಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀಕಂಠೇಶ್ವರ ನಗರದಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡ್ಕೊಂಡಿರ್ತಾರೆ. ಇಲ್ಲಿ ಏನು ಗಂಡ ಮತ್ತು ಹೆಂಡತಿ ಜೊತೆಗೆ 2 ಮಕ್ಕಳು ಅವ್ರಿಗಿರ್ತಾರೆ. ಅವರು ಇಲ್ಲಿ ವಾಸವಾಗ್ತಾ ಇರ್ತಾರೆ. ಈ ಪ್ರೇಮಲತಾ ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಕಳೆದ 5ನೇ ತಾರೀಕು ಏನು ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರೇಮಲತಾ ಪತ್ತೆ ಆಗಿರ್ತಾಳೆ. ಗಂಡ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನುವಂಥ ವಿಚಾರವನ್ನು ಪೊಲೀಸರಿಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳ ಮುಖಾಂತರ ಗೊತ್ತಾಗಿರುತ್ತೆ. ಕೂಡಲೇ ಸ್ಥಳಕ್ಕೆ ಬಂದಂತಹ ಪೊಲೀಸರು ಅಲ್ಲಿ ಒಂದು ಘಟನಾ ಸ್ಥಳವನ್ನು ನೋಡಿದ ಕೂಡಲೇ ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಸುಮಾರು 2 ದಿನಗಳ ಕಾಲ ಗಂಡ ಶಿವಶಂಕರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಆದರೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರೂ ಸಹ ಆತ ಕೊಲೆ ಮಾಡಿರುವಂತಹ ವಿಚಾರ ಬಾಯಿ ಬಿಡಲ್ಲ. ಯಾಕಂದರೆ ಶಿವಶಂಕರ್ ಏನಿದ್ದಾನೆ ಮುಂಚಿತವಾಗಿಯೂ ಸಹ, ಅಂದರೆ ಸುಮಾರು ವರ್ಷಗಳಿಂದಲೂ ಸಹ ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಸಾಕಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಇದಕ್ಕೆ ಸಾಕಷ್ಟು ಈ ಏನು ಹಲವು ವಾಹಿನಿಗಳಲ್ಲಿ ಬರುವಂತಹ ಒಂದಷ್ಟು ಕ್ರೈಮ್ ಎಪಿಸೋಡ್ಗಳನ್ನು ನೋಡೋದು, ಪೊಲೀಸರಿಂದ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಳೋದು, ಯಾವ ರೀತಿಯಾಗಿ ಇದನ್ನು ಆತ್ಮಹತ್ಯೆ ಬಿಂಬಿಸೋದು ಅನ್ನೋದ್ರ ಕುರಿತು ಏನೆಲ್ಲ
ಮಾಹಿತಿಗಳು ಬೇಕು ಎಲ್ಲವನ್ನ ಕಲೆಕ್ಟ್ ಮಾಡಿಕೊಂಡೇ ಸ್ನೇಹಿತನೊಂದಿಗೆ ಸೇರಿ ಕೊಲೆ ಮಾಡಿರ್ತಾನೆ. ಸುಮಾರು 3 ಲಕ್ಷಕ್ಕೆ ತನ್ನ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ಸ್ಥಳದಲ್ಲಿ ಪರಿಚಯ ಆಗಿದ್ದಂಥ ವಿನಯ್ ಎಂಬಾತ ಏನಿದ್ದ ಆತನ ಮುಖಾಂತರ ಏನೊಂದು 3 ಲಕ್ಷ ಹಣವನ್ನು ಕೊಟ್ಟು ಆತನಿಗೆ ಕೊಲೆ ಮಾಡುವಂತೆ ಒಂದು ಸುಪಾರಿಯನ್ನು ಕೊಡ್ತಾನೆ. ಅದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೋಬೇಕು ಅಂದರೆ ಈ ಶಿವಶಂಕರ್ ಮತ್ತು ವಿನಯ್ ಯಾರೂ ಸಹ ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳದ ರೀತಿಯಲ್ಲಿ ಈ ಒಂದು ಪ್ಲಾನನ್ನು ಮಾಡಿರ್ತಾರೆ. ಆದರೆ ಪ್ರಾರಂಭ ಹಂತದಲ್ಲಿ ತನಿಖೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದಂಥ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೊನೆಗೂ 200ಕ್ಕೂ ಅಧಿಕ CCTVಗಳನ್ನು ಹುಡುಕಿ ಈ ಕೊಲೆಯನ್ನು ಬೇಯಿಸುವಲ್ಲಿ ಯಶಸ್ವಿ ಆಗಿರುವಂಥದ್ದು. ಪ್ರಮುಖವಾಗಿ ಒಂದು ಬ್ಯಾಗ್ ವಿನಯ್ ಏನಿದೆ ಆರೋಪಿ ಆತ ಒಂದು ಬ್ಯಾಗ್ ಹಾಕೊಂಡು ಬರ್ತಿರ್ತಾನೆ. ಆ ಒಂದು ಬ್ಯಾಗ್ನ ಆಧಾರದ ಮೇಲೆ 200 CCTVಯನ್ನು ಹುಡುಕಾಡ್ತಾರೆ. ಕೊನೆಗೆ ವಿನಯ್ನ ಮುಖಚಹರೆ ಸಿಕ್ಕದಂಥ ಸಂದರ್ಭದಲ್ಲಿ ಪೊಲೀಸರು ಆ ಫೋಟೋವನ್ನು ಈ ಶಿವಶಂಕರ್ಗೆ ತೋರಿಸಿದಾಗ ಆತ ಕೊನೆಗೂ ಈತನೇ ವಿನಯ್ ಅಂತೇಳಿ ಹೇಳ್ತಾನೆ. ಅದರ ಮುಖಾಂತರ ಆತನನ್ನು ವಶಕ್ಕೆ ಪಡೆದು ವರ್ಕೌಟ್ ಮಾಡಿದಂಥ ಸಂದರ್ಭದಲ್ಲಿ ಅಸಲಿ ಸತ್ಯ ಹೊರ ಬಂದಿರುವಂಥದ್ದು. ಈ 3 ಲಕ್ಷ ಹಣವನ್ನು ಕೊಟ್ಟು ವಿನಯನೇ ಕೊಲೆ ಮಾಡಿಸುವಾಗಿ ಆತ ಪತ್ನಿ ಗಂಡ ಶಿವಶಂಕರ್ ಏನದಾನೆ ಆತನೇ ವಿನಯ್ಗೆ ಸುಪಾರಿಯನ್ನ ಕೊಟ್ಟು ಕೊಲೆ ಮಾಡ್ಲಿಕ್ಕೆ ಹೇಳಿರ್ತಾನೆ. ಕೊಂದಿದ್ದಾರೆ ಅನ್ನೋದು ಪಕ್ಕ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.